ನೆರೆ ರಾಜ್ಯ ಕೇರಳದಲ್ಲಿ ಹೆಚ್ಚುತ್ತಾ ಇರುವಂತ ಕೋವಿಡ್ ಸೋಂಕು ಇದೆಯಲ್ಲ ಅದು ಸಾಕಷ್ಟು ಆತಂಕವನ್ನ ತಂದೊಡ್ತಾ ಇದೆ. ಕೇರಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸ್ತಾ ಇಲ್ಲ ಆರೋಗ್ಯ ಇಲಾಖೆ. ಈಗಲೂ ಕೂಡ ಕೇರಳ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕಾಗಿತ್ತು. ಕೇರಳದಲ್ಲಿ ಕೋವಿಡ್ ಸೋಂಕು ಅಂದ್ರೆ ಕೋವಿಡ್ನ ಇನ್ನಿತರ ತಳಿ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ ಕೇರಳ ಗಡಿಯಲ್ಲಿ. ಅದು ಹೇಳಿ ಕೇಳಿ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡ್ತಾ ಇಲ್ಲ. ಚಾಮರಾಜನಗರ ಗಡಿ ಭಾಗದಲ್ಲಿ ಆತಂಕ ಶುರುವಾಗಿದೆ. ಅದು ಹೇಳಿ ಕೇಳಿ ಶಬರಿಮಲೆ ಅಯ್ಯಪ್ಪನ ಭಕ್ತರಿಂದ ರಾಜ್ಯಕ್ಕೆ ಅಂದರೆ ಹೋಗಿ ಬರೋರು ತುಂಬ ಇದ್ದಾರಲ್ಲ, ಹೀಗಾಗಿ ಮೂಲೆಹೊಳೆ ಅರಣ್ಯ ಪ್ರದೇಶದ ಈ ಚೆಕ್ ಪೋಸ್ಟ್ ಏನಿದೆ ಇಲ್ಲಿ ಯಾವುದೇ ತನಿಖೆ ನಡೀತಾ ಇಲ್ಲ, ಯಾವುದೇ ಸ್ಕ್ರೀನಿಂಗ್ ನಡೀತಾ ಇಲ್ಲ. ಕೇರಳದಿಂದ ನೇರವಾಗಿ ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥ ಜನ ನೇರವಾಗಿ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ಅಥವಾ ರಾಜ್ಯದ ಜನ ಏನು ಹೇಳ್ತಿದ್ದಾರೆ ಅಂದರೆ ಕಟ್ಟುನಿಟ್ಟಿನ ಸ್ಕ್ರೀನಿಂಗ್ ಮಾಡಿ ಅಂತ, ತಪಾಸಣೆ ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ಕಳೆದ ಅನೇಕ ಬಾರಿ ನಾವು ನೋಡಿದ್ದೇವೆ ಕೇರಳದ ಮೂಲಕವೇ ನಮ್ಮ ರಾಜ್ಯಕ್ಕೆ ಕೋವಿಡ್ ಸೋಂಕು ಅತಿ ಹೆಚ್ಚು ಹರಡಿದೆ. ಕೇರಳ ಭಾಗದಲ್ಲಿ ಬರುವಂಥ ಸೋಂಕು ನಮ್ಮ ರಾಜ್ಯಕ್ಕೆ ಹರಡ್ತಾ ಇರುತ್ತೆ. ಸೊ ಹೀಗಾಗಿ ಕೇರಳದ ಮೂಲಕ ಈಗ ಮತ್ತೆ ಕೋವಿಡ್ ಸೋಂಕು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡುವ ಆತಂಕ ಇರೋದ್ರಿಂದ ಗಡಿ ಭಾಗದಲ್ಲಿ ಸ್ಕ್ರೀನಿಂಗ್ ಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ.